ಪ್ರಸಾದ್ ಅವರ ಕೇಸಲ್ಲಿ ಈಗಾಗಲೇ ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅವರು ಏನೇನು ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ, ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಇನ್ನೂವರೆಗೆ ಅವರು ಹಾಜರಾಗಿಲ್ಲ. ಓನ್ಲಿ ಟೈಮ್ ವಿ ಕುಡ್ ಇಂಟ್ರೋಗ್ರೇಟ್ ಹಿಮ್ ವಾಸ್ ವೆನ್ ಹಿ ವಾಸ್ ಇನ್ ಹಾಸ್ಪಿಟಲ್. ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ಗೆ ಕಾಪ್ರೇಷನ್ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಕಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ನಂತರ ಆ್ಯಸ್ ಸೂನ್ ಆ್ಯಸ್ ಈ ಗಾಟ್ ದ ಬೇಲ್, ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಹೆಂಡತಿ ಸುಮಾ ಊಸ್ ವರ್ಕಿಂಗ್ ಎಸ್ ಸಬ್ ಇನ್ಸ್ಪೆಕ್ಟರ್ ಇನ್ ಉಡುಪಿ, ಅವಳಿಗೆ ಕೂಡ ನಾವು ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಬ್ಸ್ಕೊಂಡಾಗಿದ್ದಾರೆ. ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪ್ರೇಷನ್ ಫ್ರಮ್ ದೆಮ್. ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಇಬ್ಬರಿಗೆ 2 ಸತಿ ನೋಟಿಸ್ ಜಾರಿ ಆಗಿದೆ. ಈಗ ನಾವು 3ನೇ ನೋಟಿಸ್ ಜಾರಿ ಮಾಡ್ತೀವಿ. ದ್ಯಾಟ್ ವಿ ವಿಲ್ ಸಿ ಇನ್ ಟು ದ ಕೋರ್ಟ್. ಇಲ್ಲ, ಅದು ಏನು ಸತ್ಯದಿಂದ ದೂರಿದೆ. ಮತ್ತೆ ಥ್ಯಾಂಕ್ ಯು. ಪ್ರಸಾದ್ ಅವರ ಕೇಸಲ್ಲಿ ಈಗಾಗಲೇ ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅವರು ಏನೇನು ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ, ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಇನ್ನೂವರೆಗೆ ಅವರು ಹಾಜರಾಗಿಲ್ಲ. ಓನ್ಲಿ ಟೈಮ್ ವಿ ಕುಡ್ ಇಂಟ್ರೋಗ್ರೇಟ್ ಹಿಮ್ ವಾಸ್ ವೆನ್ ಹಿ ವಾಸ್ ಇನ್ ಹಾಸ್ಪಿಟಲ್. ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ಗೆ ಕಾಪ್ರೇಷನ್ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಕಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ನಂತರ ಆ್ಯಸ್ ಸೂನ್ ಆ್ಯಸ್ ಈ ಗಾಟ್ ದ ಬೇಲ್, ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಹೆಂಡತಿ ಸುಮಾ ಊಸ್ ವರ್ಕಿಂಗ್ ಎಸ್ ಸಬ್ ಇನ್ಸ್ಪೆಕ್ಟರ್ ಇನ್ ಉಡುಪಿ, ಅವಳಿಗೆ ಕೂಡ ನಾವು ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಬ್ಸ್ಕೊಂಡಾಗಿದ್ದಾರೆ. ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪ್ರೇಷನ್ ಫ್ರಮ್ ದೆಮ್. ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾಯಿದ್ದೀವಿ. ಇಬ್ಬರಿಗೆ 2 ಸತಿ ನೋಟಿಸ್ ಜಾರಿ ಆಗಿದೆ. ಈಗ ನಾವು 3ನೇ ನೋಟಿಸ್ ಜಾರಿ ಮಾಡ್ತೀವಿ. ದ್ಯಾಟ್ ವಿ ವಿಲ್ ಸಿ ಇನ್ ಟು ದ ಕೋರ್ಟ್. ಇಲ್ಲ, ಅದು ಏನು ಸತ್ಯದಿಂದ ದೂರಿದೆ. ಮತ್ತೆ ಥ್ಯಾಂಕ್ ಯು.